ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸುಲಭವಾಗಿ ಏನೇ ಪ್ರಿಪರೇಷನ್ ಇಲ್ಲದೆ ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತಿನ ರೆಸಿಪಿ ಇಡ್ಲಿ ರವೆಯನ್ನು ಉಪಯೋಗಿಸಿಕೊಂಡು ಮಾಡುವಂಥ ಪುಂಡಿಗಟ್ಟಿ. ಇದನ್ನು ನಾವು ಬರೀ ಅರ್ಧ ಗಂಟೆಯಲ್ಲಿ ಮಾಡಬಹುದು. ಹಿಂದಿನ ದಿನ ಏನೂ ಪ್ರಿಪರೇಷನ್ ಮಾಡೋದು ಬೇಡ. ಮೊದಲು ನಾವು ಬಾಣಲೆಯಲ್ಲಿ ಎಣ್ಣೆಯನ್ನು ತಗೊಳ್ಬೇಕು. ಯಾವುದೇ ಅಡುಗೆ ಎಣ್ಣೆಯನ್ನು ನೀವು ಬಳಸ್ಬೋದು. ಆಮೇಲೆ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಗೆ 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕಬೇಕು. ಬೇಕಾದರೆ ನೀವು ಒಣಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು. ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. 1 ಕಪ್ ಇಡ್ಲಿ ರವೆಗೆ 1.5 ಕಪ್ನಷ್ಟು ನೀರನ್ನು ಉಪಯೋಗಿಸಬೇಕು. ಇಲ್ಲಿ ನಾನು 3 ಗ್ಲಾಸ್ನಷ್ಟು ಇಡ್ಲಿ ರವೆಯನ್ನು ತಗೊಂಡಿದ್ದೇನೆ, ಹಾಗಾಗಿ ಅದಕ್ಕೆ 4.5 ಗ್ಲಾಸ್ನಷ್ಟು ನೀರನ್ನು ತಗೊಳ್ತಾ ಇದ್ದೇನೆ. ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ ಇದನ್ನು ಕುದಿಲಿಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಇಡ್ಲಿ ರವೆಯನ್ನು ಹಾಕಬೇಕು. ಹಾಕ್ತಾ ಇರುವಾಗ ಹಾಗೆಯೇ ಸೌಟಿಂದ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಲಮ್ಸ್ ಫಾರ್ಮೇಷನ್ ಆಗ್ತದೆ ಹಾಗೂ ಪುಂಡಿಗಟ್ಟಿ ಚೆನ್ನಾಗಿ ಬರೋದಿಲ್ಲ. ಬೇಕಾದರೆ ಒಗ್ಗರಣೆ ಮಾಡ್ಕೊಳ್ಳುವಾಗಲೇ ತುರಿದಂತಹ ಫ್ರೆಶ್ ತೆಂಗಿನಕಾಯಿಯನ್ನು ಹಾಕ್ಕೊಳ್ಬೋದು. ಈ ರೆಸಿಪಿ ಮಾಡಲಿಕ್ಕೆ ನಮಗೆ ಜಾಸ್ತಿ ಏನೂ ಸಾಮಾನು ಬೇಕಾಗೋದಿಲ್ಲ. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇಡ್ಲಿ ರವೆ. ಮಧ್ಯಮ ಉರಿಯಲ್ಲಿ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಸೀದು ಹೋಗಬಾರ್ದು. ನೋಡಿ, ಈ ಥರ ಆದರೆ ಸಾಕು. ನೀರಿನಂಶ ಎಲ್ಲ ಹೋಗಿದೆ ಹಾಗೂ ಇದು ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಿ. ಆಮೇಲೆ ಇದನ್ನು ನಾವು ಉಂಡೆ ಕಟ್ಟಿ ಪುಂಡಿ ಮಾಡಬೇಕು. ಡೈರೆಕ್ಟಾಗಿ ಕೈಯಿಂದ ತಗೊಂಡು ಉಂಡೆ ಮಾಡ್ಬೋದು, ಅಥವಾ ನಾವು ಸೌಟಿನ ಸಹಾಯದಿಂದ ತಗೊಂಡು ಬೇಕಾದರೂ ಉಂಡೆ ಮಾಡ್ಬೋದು. ಆಮೇಲೆ ಇದನ್ನು ಹಬೆಯಲ್ಲಿ 20 ನಿಮಿಷಗಳ ಕಾಲ ಬೇಯಿಸಬೇಕು. ಇಡ್ಲಿ ರವೆಯನ್ನು ಉಪಯೋಗಿಸಿಕೊಂಡು ಬೇರೆ ಯಾವ ತಿಂಡಿಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮಗೂ ತಿಳಿಸಿ. ನಾನು ಕೂಡ ಟ್ರೈ ಮಾಡ್ತೇನೆ. ಆಲ್ರೆಡಿ 20 ನಿಮಿಷ ಆಯಿತು. ಇವಾಗ ನಾವು ಪಾತ್ರೆಯ ಮುಚ್ಚಳವನ್ನು ತೆಗಿಬೇಕು. ನೋಡಿ, ನಮ್ಮ ಪುಂಡಿಗಟ್ಟಿ ಚೆನ್ನಾಗಿ ಬೆಂದಿದೆ. ಸಾಧಾರಣವಾಗಿ ನಮ್ಮ ಕಡೆ ಬೆಳ್ತಿಗೆ ಅಕ್ಕಿ ಅಥವಾ ಕುಚ್ಚಿಲಕ್ಕಿ ಅಥವಾ 2 ಅಕ್ಕಿಯನ್ನು ಮಿಕ್ಸ್ ಮಾಡಿ ಪುಂಡಿಗಟ್ಟಿಯನ್ನು ಮಾಡ್ತೇವೆ. ಈ ಥರ ರವೆಯಿಂದ ಮಾಡಿರುವಂತಹ ಪುಂಡಿಗಟ್ಟಿ ತುಂಬ ಸಾಫ್ಟ್ ಆಗಿರ್ತದೆ ಹಾಗೂ ರುಚಿಯೂ ಚೆನ್ನಾಗಿರ್ತದೆ. ಇದನ್ನು ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕೂಡ ಮಾಡಬಹುದು. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಸಿಗೋಣ. ಅಲ್ಲಿವರೆಗೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.